RBI ಇಂದ ಸಿಗ್ತದೆ ನಿಮಗೂ ಹಣಗಳ ಕಂತೆ. ಸಿಗ್ಬೇಕಾದ್ರೆ ಎಂತ ಮಾಡಬೇಕು ಗೊತ್ತುಂಟಾ? ಎಕ್ಸ್ಪ್ಲೈನ್ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಈ ಪೇಜ್ ಅನ್ನು ಫಾಲೋ ಮಾಡಲಿಲ್ಲ, ದಯವಿಟ್ಟು ಇವಾಗಲೇ ಮಾಡಿ. ಸೊ ಲೆಟ್ಸ್ ಬಿಗಿನ್. RBI ರೀಲಥಾನ್ 2026 ಮ್ಯಾರಥಾನ್ ಕೇಳಿದರೆ ಇದೆಂತ ರೀಲಥಾನ್? ಇದು ಒಂದು ರಿಸರ್ವ್ ಬ್ಯಾಂಕ್ ಇಂಡಿಯಾ ಇತ್ತೀಚೆಗೆ ದೇಶಾದ್ಯಂತ ಜಾರಿಗೆ ತಂದಿರುವ ಒಂದು ವಿಶಿಷ್ಟವಾದ ಜಾಗೃತಿ ಅಭಿಯಾನ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿರುವ ಸೈಬರ್ ಹಣಕಾಸು ವಂಚನೆಗಳು ಅಂದ್ರೆ ಸೈಬರ್ ಫಿನಾನ್ಷಿಯಲ್ ಫ್ರಾಡ್ಸ್ ಬಗ್ಗೆ ಸಾರ್ವಜನಿಕರಲ್ಲಿ ವಿಶೇಷವಾಗಿ ಯುವ ಪೀಳಿಗೆಯನ್ನು ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸರಳವಾಗಿ ಹೇಳಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನಲ್ಲಿ ಶಾರ್ಟ್ ವಿಡಿಯೋಸ್ಗಳು ಅಥವಾ ರೀಲ್ಸ್ಗಳು ಹೇಗೆ ವೈರಲ್ ಆಗುತ್ತವೆಯೋ ಅದೇ ತಂತ್ರವನ್ನು ಬಳಸಿ ಜನರಿಗೆ ಸೈಬರ್ ಕ್ರೈಮ್ ಬಗ್ಗೆ ಎಚ್ಚರಿಕೆ ಮೂಡಿಸುವ ಸ್ಪರ್ಧೆ ಇದಾಗಿದೆ. ಈ ಅಭಿಯಾನದ ಮುಖ್ಯ ಉದ್ದೇಶ ಇತ್ತೀಚೆಗೆ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಯುವಕರು ಹೆಚ್ಚಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಬಳಸುತ್ತಿದ್ದಾರೆ. ಸೈಬರ್ ಅಪರಾಧಿಗಳು ಇವರನ್ನೇ ಗುರಿಯಾಗಿಸಿಕೊಂಡು ಹೊಸ ರೀತಿಯಲ್ಲಿ ಮೋಸ ಮಾಡುತ್ತಿದ್ದಾರೆ. ಆದ್ದರಿಂದ ವಿದ್ಯಾರ್ಥಿಗಳ ಸೃಜನಶೀಲತೆಯನ್ನು ಅಂದ್ರೆ ಕ್ರಿಯೇಟಿವಿಟಿಯನ್ನು ಬಳಸಿಕೊಂಡು ರೀಲ್ಸ್ಗಳ ಮೂಲಕ ಸಾರ್ವಜನಿಕರಿಗೆ ಸುಲಭವಾಗಿ ಅರ್ಥವಾಗುವಂತೆ ಸಂದೇಶ ತಲುಪಿಸುವುದು RBIನ ಮುಖ್ಯ ಗುರಿಯಾಗಿದೆ. ಇದು 3 ಹಂತಗಳಲ್ಲಿ ಕೆಲಸ ಮಾಡುತ್ತದೆ. ಮೊದಲನೇ ಹಂತ ಯಾವುದಂದ್ರೆ ತಿಳುವಳಿಕೆ. ದೇಶದ ಪ್ರಮುಖ ಕಾಲೇಜುಗಳಲ್ಲಿ ಸುರಕ್ಷಿತ ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಸಾಲ ಪಡೆಯುವ ಸರಿಯಾದ ವಿಧಾನಗಳ ಬಗ್ಗೆ ಕಾರ್ಯಾಗಾರಗಳನ್ನು ನಡೆಸಿ ಅರಿವು ಮೂಡಿಸಲಾಗುತ್ತದೆ. ಎರಡನೇ ಹಂತ ಎಲ್ಲರಿಗೂ ಇಷ್ಟವಾದದ್ದು ರೀಲ್ಸ್ ಮೇಕಿಂಗ್ ಸ್ಪರ್ಧೆ. ವಿದ್ಯಾರ್ಥಿಗಳಿಗೆ ಸಣ್ಣ ವಿಡಿಯೋ ಅಥವಾ ರೀಲ್ಸ್ ಮಾಡಲು ಆಹ್ವಾನ ನೀಡಲಾಗುತ್ತದೆ. ಮೂರನೇ ಹಂತ ಪ್ರಚಾರ. ಆಯ್ಕೆಯಾದ ಅತ್ಯುತ್ತಮ ರೀಲ್ಸ್ಗಳನ್ನು RBI, ಪೊಲೀಸ್ ಇಲಾಖೆ ಹಾಗೂ ಪ್ರಮುಖ ಬ್ಯಾಂಕುಗಳ ಅಧಿಕೃತ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡುವ ಮೂಲಕ ದೇಶಾದ್ಯಂತ ಪ್ರಚಾರ ಮಾಡಲಾಗುತ್ತದೆ. ನಿಮಗೆ ಇವಾಗ ಡೌಟ್ ಬರ್ಬೋದು, ಯಾವ ವಿಷಯಗಳ ಮೇಲೆ ನಾವು ರೀಲ್ಸ್ ಮಾಡಬೇಕು ಅಂತ. ಮುಖ್ಯವಾಗಿ ಸಮಾಜದಲ್ಲಿ ಜನರನ್ನು ಕಾಡುತ್ತಿರುವ ಈ 4 ವಿಷಯಗಳ ಮೇಲೆ ನೀವು ರೀಲ್ಸ್ ಮಾಡಬೇಕಾಗ್ತದೆ. ಮೊದಲನೇದು ಡಿಜಿಟಲ್ ಅರೆಸ್ಟ್, ಅಂದ್ರೆ CBI ಅಥವಾ ಪೊಲೀಸ್ ಅಧಿಕಾರಿಗಳ ಸೋಗಿನಲ್ಲಿ ಕರೆ ಮಾಡಿ ಹೆದರಿಸಿ ಹಣ ವಸೂಲಿ ಮಾಡುವಂಥದ್ದು. ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್, ನೀನು ₹5 ಇನ್ವೆಸ್ಟ್ ಮಾಡು, ₹10 ಕೊಡ್ತಾನೆ, ₹500 ಇನ್ವೆಸ್ಟ್ ಮಾಡು, ₹1000 ಕೊಡ್ತಾನೆ, ಅದೇ ಆಗಿರ್ತದೆ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್. ಅಂದ್ರೆ ಕಡಿಮೆ ಹಣ ಹೂಡಿಕೆ ಮಾಡಿದರೆ ಡಬಲ್ ಹಣ ಸಿಗುತ್ತದೆ ಎಂದು ನಂಬಿಸಿ ವಂಚಿಸುವುದು. ಅಕ್ರಮ ಲೋನ್ ಆ್ಯಪ್ಗಳು, ಸುಲಭವಾಗಿ ಸಾಲ ನೀಡಿ ನಂತರ ಬ್ಲಾಕ್ ಮೇಲ್ ಮಾಡುವಂಥದ್ದು. ಮ್ಯೂಲ್ ಅಕೌಂಟ್ಸ್, ಬೇರೆಯವರ ಬ್ಯಾಂಕ್ ಅಕೌಂಟ್ಗಳನ್ನು ಸೈಬರ್ ಕಳ್ಳರು ಹಣ ವರ್ಗಾವಣೆಗೆ ದುರ್ಬಳಕೆ ಮಾಡಿಕೊಳ್ಳುವುದು. ನಾವು ಇದೆಲ್ಲ ಮಾಡ್ತೀವಿ, ನಮ್ಗೇನು ಸಿಗ್ತದೆ ಅಂತ ಕೇಳುವವರಿಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು RBI ದೊಡ್ಡ ಮಟ್ಟದ ನಗದು ಬಹುಮಾನವನ್ನು ಘೋಷಿಸಿದೆ. ಪ್ರಥಮ ಬಹುಮಾನ 75,000, ದ್ವಿತೀಯ ಬಹುಮಾನ 50,000, ತೃತೀಯ ಬಹುಮಾನ 25,000. ಇದಲ್ಲದೆ ಅತಿ ಹೆಚ್ಚು ವೀಕ್ಷಣೆ ಅಂದ್ರೆ ಮೋಸ್ಟ್ ವ್ಯೂಡ್ ಪಡೆದ ರೀಲ್ಸ್ಗಳಿಗೂ ಸರ್ಪ್ರೈಸ್ ಗಿಫ್ಟ್ಗಳಿವೆ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಆ ಫೇವರೇಟ್ ರೀಲ್